ಫ್ರೆಂಡ್ಸ್, ನಮಸ್ತೆ. ನಮ್ಮ ಈ ಹೊಸ ಚಾನಲ್ ಆದಂಥ ಟ್ರಾವೆಲ್ ವಿತ್ ಕವಿತಾರಾಮ್ ಅನ್ನೋ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನನ್ನ ಹೆಸರು KB ಕವಿತಾ ಅಂತ. ಇದಕ್ಕಿಂತ ಮುಂಚೆ ನಮ್ಮದು ಒಂದು ಚಾನಲ್ ಇತ್ತು, ಕವಿತಾ ಪರಶುರಾಮ್ ವ್ಲಾಗ್ಸ್ ಅಂತೇಳಿ. ಕೆಲವೊಂದು ಇಶ್ಯೂಯಿಂದ ಅದನ್ನು ನಾವು ಕ್ಲೋಸ್ ಮಾಡಬೇಕಾಯ್ತು. ಸೊ ಮತ್ತೆ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ನನ್ನ ಜೊತೆಗೆ ಜಾಯಿನ್ ಆಗ್ರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ಇವತ್ತಿನ ದಿವಸ ಯಾವ ಥರ ನಡೀತೈತಿ, ನಾವು ಎಲ್ಲೆಲ್ಲಿಗೆ ಹೋಗ್ತೇವೆ. ಆ್ಯಕ್ಚುಲಿ ಇವತ್ತು ನಾವು ಹೋಗ್ಬೇಕಾಗಿದ್ದು ಮಗಳ ಕಾಲೇಜಿಗೆ ಹೋಗ್ತಾ ಇದ್ವಿ. ಅವಳು ಫೀಸ್ ಕಟ್ಟಬೇಕಿತ್ತು. ಹಾಗೆ ಸ್ವಲ್ಪ ಜುಡಿಯೋಕ್ಕೂ ಹೋಗ್ಬೇಕಿತ್ತು, ಸ್ವಲ್ಪ ಬಟ್ಟೆ ಎಕ್ಸ್ಚೇಂಜ್ ಮಾಡೋದಿತ್ತು ನಮ್ಮ ಮನೆಯವ್ರದ್ದು. ಸೊ ನೀವು ಬನ್ನಿ, ನಾವು ಯಾವ ಥರ ಶಾಪಿಂಗ್ ಮಾಡ್ತೀವಿ, ಎಲ್ಲೆಲ್ಲಿ ಅಡ್ಡಾಡ್ತೀವಿ ಅಂತ ನೋಡೋಣ ಈ ವ್ಲಾಗ್ ಒಳಗೆ. ಸೊ ಇವರು ನಮ್ಮ ಮನೆಯವರು, ನೀವು ನೋಡ್ಬೋದು. KB ಪರಶುರಾಮ್ ಅಂತ ಇವ್ರ ಹೆಸರು. ಎಲ್ಲಿಗೆ ಹೋಗ್ತಾ ಇದ್ದೀರಿ ಇವತ್ತು? ಹಾಸ್ಪಿಟಲ್. ಅದಕ್ಕಪ್ಪ ಮಗಳದು ಕಾಲೇಜ್ ಫೀಸ್ ಕಟ್ಟಬೇಕು. ಮತ್ತೆ ಅಷ್ಟೇನಾ? ಮಾರ್ಕೆಟ್ ಇರಬೇಕು. ಯಾರ್ದು ಮಾರ್ಕೆಟ್? ನಿಮ್ದು ಶಾಪಿಂಗ್ ಇರೋದೇ ಇವತ್ತು? ನಂದೇನಿಲ್ಲ, ನನಗೆ ಸ್ಯಾರಿ ಕೊಡಿಸ್ಬೇಕು ನೀವು ಇವತ್ತು. ನಾವೇನಾದರೂ ಶಾಪಿಂಗ್ ಮಾಡ್ಬೇಕಂದ್ರೆ ನಾವು ಹೊಸಪೇಟೆಗೆ ಹೋಗ್ಬೇಕು. ಆ್ಯಕ್ಚುಲಿ ಇಲ್ಲಿ ಕೂಡ ಸಿಗುತ್ತೆ, ಬಟ್ ನಮಗೆ ಇಲ್ಲೆಲ್ಲ ಅಷ್ಟು ಕಲೆಕ್ಷನ್ ಇಷ್ಟ ಆಗಲ್ಲ. ಅದಕ್ಕೆ ನಾವು ಪ್ರತಿಯೊಂದು ರೇಷನ್ನು, ಪ್ರತಿಯೊಂದು ತರಕಾರಿ ಎಲ್ಲ ನಾವು ಹೊಸಪೇಟೆ ಒಳಗೆ ತೊಗೊಳ್ಳೋದು. ನೀವು ನೋಡ್ಬೋದು, ನಾವು ಇದರೊಳಗೆ ಹಾದು ಹೋಗ್ಬೇಕು ಇವಾಗ. ಇಲ್ಲಿ ನೋಡಿದರೆ ಒಂಥರ ಮಲೆನಾಡು ಒಳಗೆ ಹೋಗ್ತಾ ಇದೀವಿನಪ್ಪ ಅನ್ನೋ ಥರ ಒಂದು ಫೀಲ್ ಬರ್ತೈತಿ. ಇಲ್ಲೆಲ್ಲ ಆ್ಯಕ್ಚುಲಿ ವೆಡ್ಡಿಂಗ್ ಶೂಟು, ಫೋಟೋ ಶೂಟು, ಬರ್ಡೇ ಎಲ್ಲ ಜಾಸ್ತಿ ಇಲ್ಲಿ ಮಾಡ್ತಿರ್ತಾರೆ. ನಾವು ಕೆಲವೊಂದು ಸಾರಿ ಹಿಂಗೆ ಹೋಗುವಾಗ ನಾವು ನೋಡಿದ್ದೀವಿ ಇಲ್ಲಿ, ಬಟ್ ನಾವ್ಯಾವತ್ತೂ ಇಲ್ಲಿ ಇಳಿಸಿ ಯಾವ ಫೋಟೋಸ್ ಎಲ್ಲ ತಗೊಂಡಿಲ್ಲ. ಇಲ್ಲಿಂದ ನಾವು ಫಸ್ಟ್ ಹೋಗಿದ್ದು ಜುಡಿಯೋಕ್ಕೆ. ಹಸ್ಬೆಂಡದ್ದು ಟಿ ಶರ್ಟ್ ಚೇಂಜ್ ಮಾಡೋದಿತ್ತಲ್ಲ, ಅದಕ್ಕೋಸ್ಕರ ಹೋಗಿ ಚೇಂಜ್ ಮಾಡೋಣ ಅಂತ ಹೋದ್ವಿ. ಬಟ್ ನಮ್ಮನೆಯವರು ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗೈತೆ ಅಂತೇಳಿ ಎಲ್ಲ ಟಿ ಶರ್ಟ್ ಎಲ್ಲ ನೋಡ್ತಾ ಇದ್ರು. ಒಂದು ಟಿ ಶರ್ಟ್ ಎಕ್ಸ್ಚೇಂಜ್ ಮಾಡೋಕೆ ಹೋಗಿ ನಮ್ಮ ಮನೆಯವ್ರು 4 ಟಿ ಶರ್ಟ್ ತೊಗೊಂಬಂದ್ರು. ಸೊ ಹಂಗೆ ಅವರು ಬಟ್ಟೆ ಶಾಪಿಗೆ ಬಂದುಬಿಟ್ರೆ ಜಲ್ದಿ ಅವ್ರದ್ದು ಮುಗಿಯೋದೇ ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಲೇಟ್ ಮಾಡಬೇಕು, ಇಲ್ಲಿ ಉಲ್ಟಾ ನಮ್ಮ ಮನೆಯವರ ಲೇಟ್ ಮಾಡಿಬಿಡ್ತಾರೆ ಇಲ್ಲೆಲ್ಲ ಶಾಪಿಂಗ್ ಮಾಡ್ಬೇಕಂದ್ರೆ. ನನಗಂತೂ ಸಾಕಾಗ್ಬಿಡ್ತೈತಿ. ಯಪ್ಪ, ಎಲ್ಲಿ ಕುಂದ್ರಲೋ ಎಲ್ಲಿ ಬಿಡ್ಲೋ ನಂಗೆ ಆಗ್ಬಿಡ್ತೈತಿ. ಅಷ್ಟೊಂದು ಅಡ್ಡಾಡ್ತಾರೆ ನಮ್ಮ ಮನೆಯವರು. ಅವ್ರಿಗೆ ಕಾಲು ನೋಯ್ತೈತೋ ಇಲ್ಲೋ ಗೊತ್ತಿಲ್ಲ. ಫೈನಲಿ ನಾನು ಈ ಟಿ ಶರ್ಟ್ ನೋಡಿದೆ. ಮೊನ್ನೆ ನಮ್ಮ ಮನೆಯವ್ರಿಗೆ ಇದನ್ನ ಟಿ ಶರ್ಟ್ ತೊಗೊಂಡೋಗಿದ್ದೆ, M ಸೈಜು. ಅದರೊಳಗೆ ಒಂದು S ತೊಗೊಳ್ಳೋಣ ಅಂತ S ತೊಗೊಂಡೆ. ರೇಟ್ ಮಾತ್ರ ಇಲ್ಲಿ ಭಾಳ ಕಡಿಮೆ ಸಿಗ್ತೈತಿ. ನೋಡ್ಬೋದು ನೀವು, 300 ರೂಪಾಯಿಗೆ ಎಷ್ಟು ಚೆನ್ನಾಗೈತೆ ಅಂಥೇಳಿ. ಕ್ವಾಲಿಟಿ ವೈಸ್ ಮಾತ್ರ ಸಖತ್ತಾಗಿರ್ತೈತಿ. ಈಗ ರೀಸೆಂಟಾಗಿ 1 ವರ್ಷ ಆಗೈತೋ ಇಲ್ಲೋ ಇದನ್ನು ಶಾಪ್ ಓಪನ್ ಮಾಡಿ. ಬಟ್ಟೆ ಮಾತ್ರ ಭಾಳ ಚೆನ್ನಾಗಿರ್ತೈತಿ ಇಲ್ಲಿ. ನೋಡಿರಿ, ಆ ಕಲರ್ ಐತೆ ಅವ್ರ ಹತ್ರ. ಮೊನ್ನೆ ತೊಗೊಂಡಾರ, ಮತ್ತೆ ಅದೇ ಕಲರೇ ತೊಗೋಬೇಕಂತಾರೆ. ಏನು ಮಾಡೋಕ್ಕಾಗಲ್ಲ, ಅವ್ರು ಹಂಗೆ ನೋಡ್ತಾ ಇರ್ತಾರೆ. ನಾನು ರಿಜೆಕ್ಟ್ ಮಾಡ್ಬೇಕಷ್ಟೇ ಅದನ್ನು. ಇವಾಗ ಮತ್ತೆ ರಿಜೆಕ್ಟ್ ಮಾಡಿದೆ, ಹಾಕಿದ್ರು ಅವರು. ಆ್ಯಕ್ಚುಲಿ ಮಗಳ ಕಲೆಕ್ಷನ್ ಅಂತೂ ಸಿಕ್ಕಾಪಟ್ಟೆ ಬಂದಿತ್ತು ಇಲ್ಲೆಲ್ಲ ವೆಸ್ಟರ್ನ. ಅವಳಿಗೆ ಒಂದು 3 ಚೂಡಿದಾರ್ ನಾನು ಟಾಪ್ ತೊಗೊಂಡೆ. ಬಟ್ ಇಲ್ಲಿ ವೆಸ್ಟರ್ನ್ ಮಾತ್ರ ಸಖತ್ತಾಗಿ ಬಂದಿದ್ದು, ನ್ಯೂ ಕಲೆಕ್ಷನ್ ಎಲ್ಲ. ಅದಕ್ಕೆ ಅವಳಿಗೆ ತೋರ್ಸೋಣ ಅಂಥೇಳಿ ಒಂದು ವಿಡಿಯೋ ಮಾಡ್ಕೊಂಡೆ ನಾನು. ಸೊ ನೋಡೋಣ ಅವಳಿಗೆ ಇಷ್ಟ ಆಗ್ತೈತೋ ಏನೋ ಅಂಥೇಳಿ ವಿಡಿಯೋ ತೋರಿಸ್ತೀನಿ ಅವಳಿಗೆ ಇಷ್ಟ ಆದರೆ ಅವಳು ಬಂದು ಪರ್ಚೇಸ್ ಮಾಡ್ತಾ ಅಂತ. ಇಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ನಾವು ಹೋಗಿದ್ದೆ ಬನಾರಸ್ ಟೆಕ್ಸ್ಟೈಲಿಗೆ. ನಮ್ಮ ಹೊಸಪೇಟೆ ಒಳಗಿದ್ದು ಒಳ್ಳೆ ಅಂಗಡಿ. ಇಲ್ಲಿ ಒಳ್ಳೆ ಕ್ವಾಲಿಟಿ ಬಟ್ಟೆ ಎಲ್ಲ ಮಾರ್ತಾರೆ. ಆ್ಯಕ್ಚುಲಿ ಇವಾಗ ಟ್ರೆಂಡಿಂಗ್ ಎಲ್ಲ ಇರೋದು ಮೈಸೂರು ಸಿಲ್ಕ್ ಸ್ಯಾರಿ. ಮೊನ್ನೆ ನಾನು ಧಾರವಾಡಕ್ಕೆ ಹೋದಾಗ ಒಂದು 3 ಸ್ಯಾರಿ ತೊಗೊಂಬಂದಿದ್ದೆ, ಭಾಳ ಚೆನ್ನಾಗಿದ್ದು. ಅವೆಲ್ಲ ಪ್ಯೂರ್ ಮೈಸೂರು. ಬಟ್ ಇಲ್ಲಿ ಇದ್ವು ಪ್ಯೂರ್ ಮೈಸೂರು ಸಿಲ್ಕು ಇತ್ತು, ಕ್ರೇಪ್ ಸಿಲ್ಕು ಇತ್ತು. ಬಟ್ ನಾನು ಯಾವ ಸ್ಯಾರಿ ತೊಗೊಂಡೆ ಅಂತ ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ನಾನು ತೋರಿಸ್ತೀನಿ. ಅದ್ರ ಪ್ರೈಸ್ ಕೂಡ ನಿಮಗೆ ನಾನು ಹೇಳ್ತೇನೆ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟಾಟಾ, ಬೈ ಬೈ.